ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣಯ್ಯ, ಸ್ನೇಹನ್ ಬಟ್ಟೆನೆಲ್ಲ ನೀನ್ ಪ್ಯಾಕ್ ಮಾಡ್ತಿದ್ಯಾ? ಅದು ಇಷ್ಟು ಬೇಗ? ನೀನೇ ಅರ್ಜೆಂಟಾಗಿ ಕಳಿಸೋ ಥರ ಇದೆಯಾ? ಅವ್ರು ಹೋಗಕ್ಕೆ ಇನ್ನೂ ಟೈಮ್ ಇದೆ ಅಣ್ಣಯ್ಯ. ಹಂಗೇನಿಲ್ಲ ತಂಗಿವ, ಅದು ನಿಮ್ಮ ಅದಕ್ಕೆ ಏನು ಮರಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲ ಪ್ಯಾಕ್ ಮಾಡ್ತೇವೆ. ಅಂದರೆ ಅವಸರದಲ್ಲಿ ಕಳಿಸ್ಬೇಕು ಅಂತನಾ, ಕಳ್ಸಕ್ಕೆ ಇಷ್ಟ ಇಲ್ಲ ಅಂತನಾ? ಚಚೆ, ಎರಡೂ ಅಲ್ಲ. ಕಳ್ಸಕ್ಕೆ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿ, ಆದರೆ ಆ ಟ್ರೈನಿಂಗ್ ಏನಾಯ್ತೋ ಅದು ನಮ್ಮೂರಿನಾಗೆ ಅಥವಾ ಬೆಂಗಳೂರಿನಾಗೆ ಇಲ್ಲ ಅಂದರೆ ನಮ್ಮ ಕರ್ನಾಟಕದ ಎಲ್ಲನ ಇದ್ದಿದ್ರೆ ಸಂದಾಗಿರ್ತಾಯಿತ್ತು. ಅಣ್ಣಯ್ಯ, ನನಗೆ ಅರ್ಥ ಆಗ್ತಿದೆ ನಿನ್ನ ಮನಸ್ಸಿನ ತಳಮಳ. ಸ್ನೇಹನ್ ಬಿಟ್ಟು ಹೇಗಿರೋದು ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಅದನ್ನ ನೆನ್ಸ್ಕೊಂಡ್ರೆ ದಿಗ್ಲಾಚತ್ತಂಗೆವ. ಅಪ್ಪಿತಪ್ಪಿ ಸ್ನೇಹಂಗೆ ಡೆಲ್ಲಿಲೋ ಮುಂಬೈಲೋ ಪೋಸ್ಟಿಂಗ್ ಹಾಕಿದ್ರೆ ಏನು ಮಾಡ್ತೀಯಾ? ಒಬ್ಬನೇ ಇರೋದನ್ನ ರೂಢಿ ಮಾಡ್ಕೊ ಅಣ್ಣಯ್ಯ. ಇನ್ಮೇಲೆ ಬರೀ ಫೋನ್ ಕಾಲ್ ಅಷ್ಟೇ. ಇದಂತ ಹಿಂಗೆ ಹೇಳ್ತಿದ್ಯಾ? ಬಿಡ್ತಾವನು. ಅಣ್ಣಯ್ಯ, ನಿಜವಾಗ್ಲೂ ಫೀಲ್ ಮಾಡ್ಕೋತಿದ್ಯಾ? ನಾ ಸುಮ್ಮನೆ ಕಾಲಿಳಕಂದೆ ಅಷ್ಟೇ. ಸಾರಿ, ರಾಂಗ್ ವಿಷಯದಲ್ಲಿ ತಮಾಷೆ ಮಾಡ್ತಿದ್ದೀನಿ. ಸ್ನೇಹ ಹೋಗಿ ಬೇಗ ಬರ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮೆಸ್ನ ನೋಡ್ದಾಗಿಂದ ಇಲ್ಲಿ ಗಂಟ ಹಬ್ಬ ಅಂದರೆ 2 ದಿವಸ, ಅದಕ್ಕೂ ಹೆಚ್ಚಿಗೆ ನೋಡ್ದೆ ಇದ್ದೋನೇ ಅಲ್ಲ. ಅವ್ರು ಕೋಪ ಮಾಡ್ಕೊಂಡ್ರು ನನ್ನ ಮುಂದೆನೇ ಇರ್ತಿದ್ರು. ಅವ್ರು ನಾನು ನೋಡೋದಾಗೆ ಒಂಥರ ಖುಷಿ, ಸಮಾಧಾನ. ಆದರೆ ಈಗ ಅವ್ರು ಒಳ್ಳೆ ಸಮಯ ಹತ್ರ ಬರ್ತಿದ್ದಂಗೆ ಎದೆನಾಗ ಏನೋ ಒಂಥರ ಭಾರತಂಗೆವ. ಅದನ್ನು ಯಾರ ತಗೊಂಡು ಹೇಳ್ಕೊಳಕ್ಕಾಯ್ತಾ ಇಲ್ಲ. ಮೆಸ್ತಾಗ ಹೇಳ್ಕೊಳೋಣ ಅಂದರೆ ಅವ್ರ ಟ್ರೈನಿಂಗಲ್ಲಿರೋ 8 ದಿನನೂ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತಿರ್ತಾರೆ. ಅದಕ್ಕೆ ಅವ್ರು ಹೋಯ್ತಿರೋದ್ರಾಗೆ ನಂಗೇನು ಬೇಸರ ಇಲ್ಲ ಅನ್ನೋ ಥರ ಅವ್ರ ಮುಂದೆ ಖುಷಿಯಾಗಿವ್ನಿ. ಸ್ನೇಹ ತುಂಬಾ ಅದೃಷ್ಟ ಮಾಡಿದಾಳೆ ಅಣ್ಣಯ್ಯ. ಇಲ್ಲ ತಂಗವ, ಹಿಂಗೆಂಗೋ ಇದ್ದಿದ್ದು ನನ್ನ ಮತ್ತೆ ಮನ್ಸ್ನಾಗ ಮಾಡಿದ್ದು ಮೆಸ್ಸು. ಅವ್ರು ನನಗೆ ಸಿಗೋಕ್ಕೆ ನಾನು ಪುಣ್ಯ ಮಾಡೀನಿ. ಏನದ್ಕೆ ನಿಮ್ಮ ಅಣ್ಣಯ್ಯನ ಜೊತೆ ಏನೋ ಡಿಸ್ಕಷನಲ್ಲಿ ಇದ್ದೀರಾ? ಅಣ್ಣಯ್ಯ ಏನೋ ಪ್ಯಾಕ್ ಮಾಡ್ತಿದ್ದ, ಅದನ್ನ ನೋಡ್ತಿದ್ದೆ ಸ್ನೇಹ. ನೀವು ಪ್ಯಾಕ್ ಮಾಡ್ತಿದ್ದೀರಾ ಶ್ರೀ? ಯಾಕೆ? ನಾನು ಮಾಡ್ತೀನಿ ಬಿಡಿ. ಆಮ್ಯಾಗ ನೀವೇನೋ ಮರ್ತಿಗೆ ತೊಗೊಬಿಟ್ರೆ ಅದಕ್ಕೆ. ನೋಡಿದ್ರೆ ಅದಕ್ಕೆ ನನ್ನ ಕಳಿಸ್ಕೊಡೋದಕ್ಕೆ ಕಾಯ್ತಿದ್ದೆ ನಿಮ್ಮ ಅಣ್ಣಯ್ಯ. ಹ್ಞೂ, ಮತ್ತೆ ನೀವು ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ರೆ ತಾನೆ ನೀವು ದೊಡ್ಡ ಆಫೀಸರ್ ಆಗಿರೋದನ್ನ ನನ್ನ ಪೇಪರ ನೋಡೋಕ್ಕಾಗೋದು. ಮನ್ಸಲ್ಲಿ ಎಷ್ಟೇ ದುಃಖ ಇದ್ರೂ ಇನ್ನೊಬ್ರಿಗೆ ನೋವಾಗಬಾರ್ದು ಅಂತ ನಡ್ಕೊಳ್ಳೋ ನಿನ್ನ ದೊಡ್ಡ ಗುಣ ದೊಡ್ಡದು ಅಣ್ಣಯ್ಯ. ಎಲ್ಲ ಸರಿಯಾಗೈತೆ ಅಂತ ಒಂದ್ಕಿತ ನೋಡ್ಕೊಬಿಡಿ. ನೋಡ್ಕೋತೀನಿ. ಆದರೆ ನಾನು ಹೊರಡೋಕ್ಕೂ ಮುಂಚೆ ಮಗುಗೆ ಒಂದಷ್ಟು ಐಟಮ್ಸ್ ಕೊಡಿಸ್ಬೇಕು. ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಬರೋಣ. ಅದೇನು ಬೇಡ ಸ್ನೇಹ. ನೀವು ಸುಮ್ಮನಿರಿ ಅದಕ್ಕೆ. ಅವಳು ಹುಟ್ಟಾಗ್ಲಿಂದಲೂ ನಾನೇನು ಕೊಟ್ಟೇ ಇಲ್ಲ. ಶ್ರೀ, ಮಾರ್ಕೆಟ್ಗೆ ಹೋಗೋಣ ಅಲ್ವಾ? ನೀವೆಲ್ಲಿ ಕರೆದ್ರೂ ನಾನು ಬರ್ತೀನಿ ಮಿಸ್. ನಾನು ನಿಮ್ಮನ್ನ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗೋ ಆಗಿದ್ದಿದ್ರೆ ನಿಮ್ಮನ್ನ ನನ್ನ ಜೊತೆ ಟ್ರೈನಿಂಗ್ಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಇಲ್ಲ, ನಾನು ಬರೋಕ್ಕಿಲ್ಲ. ಆಮೇಲೆ ನಾನು ಅಲ್ಲಿಗೆ ಬಂದರೆ ನಿಮ್ಮ ಗಮನ ಎಲ್ಲ ನನ್ನ ಮ್ಯಾಕ್ ಇರ್ತೈತೆ. ನೋಡಿದ್ರೆ ಅದಕ್ಕೆ ಎಲ್ಲೆಲ್ಲಿ ಇಬ್ಬರು ಒಟ್ಟಿಗೆ ನಿಂತ್ಕೊಳ್ಳಿ, ನಾನು ದೃಷ್ಟಿ ತೆಗಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.